ಸಂಡೂರಲ್ಲಿ ಯಾಕೆ ಯಾವ ಪರಿಣಾಮ ಬೀರಲ್ಲ? ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇರೋದು ವೈಯಕ್ತಿಕ ವಿಚಾರ ಯಾಕೆ? ಸಂಡೂರು ವೈಯಕ್ತಿಕನೂ ಹೌದು, ಮತ್ತು ಆಲ್ರೆಡಿ ಡಾಮಿನೇಟೆಡ್ ಏರಿಯಾ, ಕಾಂಗ್ರೆಸ್ ಡಾಮಿನೇಟೆಡ್ ಮೊದಲಿಂದಲೂ ಬಂದಿರೋಂಥದ್ದು. ಸೊ ಹಾಗಾಗಿ ಅವ್ರಿಗೆ ಅಡ್ವಾಂಟೇಜ್. ನಾಗೇಂದ್ರ ಫ್ಯಾಕ್ಟ್, ನಾಗೇಂದ್ರ ಜೈಲ್ಗೆ ಹೋಗಿದ್ದು ಬಂದಿದ್ದಾರೆ, ಅವ್ರು ಮತ್ತೆ ಸಚಿವರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸಚಿವರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಡ್ವಾಂಟೇಜು ಕಾಂಗ್ರೆಸ್. ಜನಾರ್ದನ್ ರೆಡ್ಡಿ ಅವರು ಸಂಡೂರಲ್ಲಿ ಕೆಲಸ ಮಾಡಿದ್ರು ಈ ಸರಿ ಚುನಾವಣೆಯಲ್ಲಿ ಬಿಜೆಪಿ. ಜನಾರ್ದನ್ ರೆಡ್ಡಿಗೆ ಆ ಹಿಂದಿನ ವರ್ಚಸ್ಸಿಲ್ಲ, ಝೀಲಿಲ್ಲ, ವರ್ಚಸ್ಸಿಲ್ಲ. ಅವ್ರಿಗೂ ಶ್ರೀರಾಮುಲುಗೆ ಆಗಂತ ಆ ಹೊಂದಾಣಿಕೆ ಮೊದಲೇನಿತ್ತೋ ಆ ಹೊಂದಾಣಿಕೆಗೆ ಈ ಸಲ ಕಾಣಲಿಲ್ಲ. ಅದೆಲ್ಲ ಕಾಂಗ್ರೆಸ್ ಅಡ್ವಾಂಟೇಜ್ ಆಗುತ್ತೆ. ಹಾಗಾದ್ರೆ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ 3 ಪಾರ್ಟಿಗಳಿಗೆ ಒಂದೊಂದು ಸೀಟ್ ಬರುತ್ತೆ. ವಯನಾಡಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಡಾಮಿನೇಷನ್ ಅವ್ರದ್ದೇ ಇದೆ. ಬಿಜೆಪಿಗೆ ಬೇಸ್ ಇಲ್ಲ, ಅಲ್ಲಿ ಬೇರೆ ಯಾವುದೇ ಪಾರ್ಟಿಗೆ ಬೇಸ್ ಇಲ್ಲ. ಹಾಗಾಗಿ ಕಾಂಗ್ರೆಸ್ಗೆ ಅಲ್ಲಿ ಅಡ್ವಾಂಟೇಜ್. ಕ್ರೈಸ್ತರು ಮುಸ್ಲಿಮರು ಜಾಸ್ತಿ ಇದ್ದಾರೆ. ಮತ್ತು ಅವರು ಅದೇನಾಗುತ್ತೆ, ಅಲ್ಲಿ ಗೆದ್ದಿರುವ ಪಾರ್ಟಿ, ಆಲ್ರೆಡಿ ಗೆದ್ದಿರುವ ಪಾರ್ಟಿ, ಹಿಂದೆನೂ ಗೆದ್ದಿದ್ರು, ಈಗಲೂ ಗೆದ್ದಿದ್ರು. ಆ ಅಡ್ವಾಂಟೇಜ್ ಇದ್ದೇ ಇದೆ, ಅವರ ಕಾಂಗ್ರೆಸ್ಸಿನ ಬೇಸ್ ಇದ್ದೇ ಇದೆ. ಹಾಗಾಗಿ ವಯನಾಡ್ ಅವ್ರದ್ದೇನೆ. ಧನ್ಯವಾದಗಳು ಸರ್. ಇದು ಈ ಹೊತ್ತಿನ 2 ರಾಜ್ಯಗಳ ಮತ್ತು ಕರ್ನಾಟಕದ 3 ಉಪಚುನಾವಣೆಯ ಸಮೀಕ್ಷೆ ಆಧಾರಿತ ಮಾತು. ಎಲ್ರಿಗೂ ನಮಸ್ಕಾರ.